ಎವ್ರಿವನ್. ಇವಾಗ ಸೀತಾ ನದಿ ನೇಚರ್ ಕ್ಯಾಂಪ್ ಡೇ 2 ಮಾರ್ನಿಂಗ್ 6:30ಗೆ ಎದ್ದಿದ್ವಿ. ಈಗ ಕಾಫಿ ಇದೆ ಇಲ್ಲಿ. 6:30 ಕಾಫಿ. 6:30 ಕಾಫಿ ಆದಮೇಲೆ 7:30ಗೆ ಬರ್ಡ್ ವಾಚಿಂಗ್ ಇದೆ. ಕಾಫಿ ಕುಡಿದ್ಬಿಟ್ಟು ಬರ್ಡ್ ವಾಚಿಂಗಿಗೆ ಹೋಗಬೇಕು. ಕಾಫಿ ಕುಡಿಯೋದಕ್ಕೆ ಮುಂಚೆ ಒಂದು ಲೋಟ ವಾರ್ಮ್ ವಾಟರು, ಲೂಕ್ ವಾರ್ಮ್ ವಾಟರ್ ಆದರೆ ಚೆನ್ನಾಗಿರುತ್ತೆ. ಯಾರು ಇನ್ನೊಬ್ರು ಇನ್ನೂ ಮಲಗಿದ್ದಾರೆ. ಹೇಗೆ ಹೋಗೋದು ಇವಾಗ? ಹೋಗ್ತಾರೆ ಇವ್ರ ಜೊತೆಗೆ ಹೋಗೋದ? ಅಲ್ಲಿ ನಮ್ಮ ರೂಮಿಂದ ಸ್ಟ್ರೈಟ್ ಅಲ್ಲಿ ಒಂದು ನರ್ಸರಿ ಇದೆ. ಆ ನರ್ಸರಿಯಿಂದ ಸೈಡಲ್ಲೇ ಹೋದ್ರೆ ಒಂದು ಸ್ವಲ್ಪ ರೈಟಿಗೆ ಒಂದು ಕಾಲ್ ದಾರಿ ಥರ ಇದೆ. ಆ ಕಾಲ್ ದಾರಿ ಹೋದ್ರೆ ಎಷ್ಟು ದೂರ ಆಗುತ್ತೆ? ಇಲ್ಲಿಂದ ಒಂದು ಅರ್ಧ 1 ಕಿಲೋಮೀಟರ್. ಓಕೆ. ಅಲ್ಲಿ ಬಿಸ್ಕೆಟ್ ಏನು ಮೇಡಮ್, ಕಾಫಿ ಕೊಟ್ಬಿಡಿ ಸರ್. ಸೊ ಹರ್ಪೆಟೋ ಟ್ರಯಲ್ ಅಂತ ಇಲ್ಲಿದೆ. ಸೊ ಇಲ್ಲಿ ಬರ್ಡ್ ವಾಚಿಂಗ್ಗೆ ಕರ್ಕೊಂಡು ಹೋಗ್ತಾರೆ. ನಮಗೆ ಸ್ನೇಕ್ಸ್ ಕಾಣಿಸಿದ್ರೆ ಸ್ವಲ್ಪ ಅಡ್ವೆಂಚರಸ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಟ್ರಯಲ್ ಇಲ್ಲಿದೆ, ಬನ್ನಿ ಹೋಗೋಣ. ವಿ ಆರ್ ಆಲ್ರೆಡಿ ಇನ್ ದ ಟ್ರಯಲ್ ಪಾತ್. ಕಾಡೊಳಗಡೆ ಇದ್ದೀವಿ. ಸೊ ನೋಡಿದ್ರಲ್ಲ, ಕಪ್ಪೆ ಕ್ಯಾಮಫ್ಲೋಸ್ ಮಾಡ್ಕೊಂಡಿದೆ. ಜಸ್ಟ್ ತೋರಿಸ್ದೆ ನಿಮಗೆ. ಅಲ್ಲೊಂದು ಕಪ್ಪೆ ಇತ್ತು ಕಡೆ ಅರೌಂಡ್ ಕ್ಯಾಮಫ್ಲೋಸ್ ಮಾಡ್ಕೊಂಡು. ಅದು ಆಲ್ಮೋಸ್ಟ್ 8 ಇಂಚ್ವರೆಗೂ ಬೆಳೆಯುತ್ತಂತೆ. ಇರಬೇಕು. ಜಿಂಕೆ ಎಲ್ಲ ಬರುತ್ತಂತ ಕಡೆ ಎಲ್ಲ ಸಾರು ಮಾಡ್ಬೋದು. ಕೇಸ್ ಹಾಕ್ತಾರೆ. ಅದನ್ನೆಲ್ಲ ಈಗ ಕಾಣಿಸ್ತಾ ಇಲ್ಲ. ಅದಲ್ಲ ಅಲ್ಲಿ ಸರ್. ಅದು ಏನು ಹೇಳಿದ್ರಿ? ಅದು ಹೆಸರು ನೆಕ್ಸ್ಟ್ ಸ್ಟಾರ್ಟ್ ಅಂತ. ಓಕೆ. ಇಲ್ಲಿ ಲೆಫ್ಟ್ ರೈಟ್ ಸೈಡಿಗೆ ಇನ್ನೊಂದು ಪಿಕಾಕ್ ಬಂತು. ಎರಡು ಪಿಕಾಕ್ ಇದಾವಲ್ಲ. ಹಾಂ ಇಲ್ಲಿ ಇದರಲ್ಲಿ ಏನು ಝೂಮ್ ಆಗಲ್ಲ, ಬಟ್ ಸುಮ್ಮನೆ ಟ್ರೈ ಮಾಡ್ತಾ ಇದ್ದೀನಿ. 2 PN ಇದೆ ಇಲ್ಲಿ. ಅದು ಹಿಂದೆ ಒಂದಿದೆ ನೋಡಿ. ಗರುಡ ತುದಿಲ್ ಕೂತಿದೆಯಲ್ಲ, ಏನದು? ಫ್ಲವರ್ ಪೆಕ್ಕರ್.
ಇಲ್ಲೇ ಎಲ್ಲೋ ಇದೆ ಈ ಕಡೆ ಬಂತು ಗೊತ್ತಾಗಿತ್ತು. ಸೊ ನೋಡಿ ಆಫ್ಟರ್ ಬರ್ಡ್ ವಾಚಿಂಗು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಇದ್ದೀವಿ. ಸೊ ಪಪಾಯ ಇದೆ, ಇಡ್ಲಿ ವಡೆ, ಆಮೇಲೆ ಕೇಸರಿ ಬಾತ್ ಇದೆ, ಅವಲಕ್ಕಿ, ಚಟ್ನಿ ಸಾಂಬಾರು. ಸೊ ಒಳ್ಳೆ ಬ್ರೇಕ್ಫಾಸ್ಟ್ ಆಯ್ತು ಇಲ್ಲಿ. ಇವಾಗ ಬ್ರೇಕ್ಫಾಸ್ಟ್ ಆದಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಆಗುಂಬೆ ಹತ್ರ ಇರತಕ್ಕಂತಹ ಜೋಗಿಗುಂಡಿ ವಾಟರ್ ಫಾಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ವರಂಗ ಕೆರೆ ಬಸದಿ ಆಲ್ರೆಡಿ ಹೋಗಿದ್ದೀನಿ, ಬಟ್ ಇನ್ನೊಂದು ಸತಿ ಹೋಗ್ತೀನಿ ಅಲ್ಲಿಗೆ. ಇನ್ನೊಂದು ಬರ್ಕಣ ವ್ಯೂ ಪಾಯಿಂಟ್ ಅಂತ ಇದೆ ಅಂತೇಳಿ ಆಗುಂಬೆ ಹತ್ರ, ಅಲ್ಲಿಗೂ ಸಹ ಹೋಗ್ತೀವಿ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಸೋಮನಾಥೇಶ್ವರ ಟೆಂಪಲ್ಲು ಆಗುಂಬೆ ಹತ್ರ ಇದೆ. ಆ ಸೋಮನಾಥೇಶ್ವರ ಟೆಂಪಲ್ಲಿಂದನೇ ಆಗುಂಬೆ ಘಾಟ್ ಇಳಿದ ತಕ್ಷಣ ಸಿಗೋ ಸೋಮೇಶ್ವರ ಟೌನ್ ಏನಿದೆ, ಪಟ್ಟಣ ಪಂಚಾಯಿತಿ, ಆ ಟೌನ್ಗೆ ಸೋಮೇಶ್ವರ ಅಂತ ಹೆಸರು ಬಂದಿರೋದು ಆ ಟೆಂಪಲಿಂದನೇ. ಇವಾಗ ಬನ್ನಿ ಹೋಗೋಣ ಸೋಮನಾಥೇಶ್ವರ ಟೆಂಪಲ್ಲು ಆಗುಂಬೆ ಹತ್ರ. ಸೊ ಅಲ್ಲಿಂದ ನೆಕ್ಸ್ಟ್ ಹೋಗೋದು ನಾವು ಜೋಗಿಗುಂಡಿ ವಾಟರ್ ಫಾಲ್ಸ್ಗೆ. ಆಗುಂಬೆ ಘಾಟ್ ಕ್ಲೈಂಬ್ ಅಪ್, ಅಂದರೆ ಆ ಘಾಟ್ನ ಅಪ್ ಡ್ರೈವ್ ಮಾಡಿಬಿಟ್ಟು ಹೋಗಬೇಕು. ಓಡಿಸು ನಾನು ವಿಡಿಯೋ ಮಾಡ್ತೀನಿ. ಸೊ ಸೀತಾ ನದಿ ಹರ್ಪಿಟೋ ಕ್ಯಾಂಪ್ ಅಂತ ಏನಿದೆ, ಹರ್ಪಿಟೋ ಅಂದರೆ ಇಟ್ಸ್ ಎ ಟೈಪ್ ಆಫ್ ಸ್ನೇಕ್ ಅಂತೆ, ಮೈಲ್ಡ್ ಪಾಯ್ಸನಸ್, ಅಂದರೆ ಕಚ್ಚಿಸ್ಕೊಂಡ್ರೆ, ಅಂದರೆ ಇನ್ ಕೇಸ್ ಆಫ್ ಬೈಟ್ಸಲ್ಲಿ ಜ್ವರ, ಮೈಕೈ ನೋವು ಬರುತ್ತಂತೆ. ಸೊ ಬನ್ನಿ ಇವಾಗ ಸೋಮನಾಥೇಶ್ವರ ಟೆಂಪಲಿಗೆ ಹೋಗೋಣ. ನಾನು ಬಂದಿದ್ದೀನಿ ವರಂಗ ಕೆರೆ ಬಸದಿ. ಬೋಟ್ ರೈಡ್ ಹೋಗಬೇಕು, 10 ರೂಪಾಯಿ ಕೊಟ್ಟು ಟಿಕೆಟ್ ತಗೋಬೇಕು. ಇದು 2ನೇ ಸತಿ ಬರ್ತಾ ಇರೋದು. ಬನ್ನಿ ಹೋಗೋಣ ವರಂಗ ಕೆರೆ ಬಸದಿ ನೋಡೋದಕ್ಕೆ. ಸೊ 3 ಟಿಕೆಟ್ ತೊಗೊಂಡಿದ್ದೀನಿ ಬೋಟ್ ರೈಡ್ಗೆ. ನನ್ನ ಜೊತೆ ಇಬ್ಬರು ನನ್ನ ಫ್ರೆಂಡ್ಸ್ ಬಂದಿದ್ದಾರೆ. ಸೊ ಅವ್ರಿಗೆ ತೋರಿಸೋಣ ಅಂತ ಕರ್ಕೊಂಬಂದಿದ್ದನ್ನು. ಅವರು ನಾನು ಬರಲ್ಲ ಅಂದ್ರೂ ಇಟ್ಸ್ ಓಕೆ ಬಾ ಅಂತ ಹೇಳಿದರು. ಸೊ ನಾನು ನೋಡಿರೋದ್ರಿಂದ ಬರಲ್ಲ ಅಂತ ಹೇಳಿದ್ದೆ, ಬಟ್ ಸ್ಟಿಲ್ ಜಾಯ್ನ್ ಆಗ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ಅಂದರೆ 1 ಇಯರ್ ಬ್ಯಾಕ್ ಬಂದಾಗ ಬೋಟ್ ರೈಡಿಗೆ 10 ರೂಪಾಯಿ ಇತ್ತು ಇಲ್ಲಿ, ಇವಾಗ 20 ರೂಪಾಯಿ ಮಾಡಿದ್ದಾರೆ. ಸೊ ಲಾಸ್ಟ್ ಟೈಮ್ 3 ಜನಕ್ಕೆ 30 ರೂಪಾಯಿ, ಈ ಸತಿ 60 ರೂಪಾಯಿ ಆಗಿದೆ. ಸೀದಾ ಇನ್ಫ್ಲೇಷನ್, ಇದನ್ನೇ ಇನ್ಫ್ಲೇಷನ್ ಅಂತ ಹೇಳೋದು. ಸೊ ನೋಡಿ ಗದ್ದೆ ಬೈಲು ಟಿಕೆಟ್, ಆ ಜೈನ ಮಠ ವರಂಗ ಅಲ್ಲಿ ತೊಗೋಬೇಕು. ಆ ಒಳಗಡೆ ಇರೋ ಚಂದ್ರನಾಥ ಸ್ವಾಮಿದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಸೊ ನೋಡಿ ಬೋಟ್ ಹುಡುಕ್ತಾ ಇದೆ ಆಲ್ರೆಡಿ. ಸೊ ನಾವು ಹೋಗ್ತಾ ಇರೋದು ಇಲ್ಲಿಗೆ. ಸೊ ಇವಾಗ ಹೊಸ ಬೋರ್ಡ್ ಇದೆ, ದೋಣಿಯಲ್ಲಿ ಹೋಗುವಾಗ ಲೈಫ್ ಜಾಕೆಟನ್ನು ಧರಿಸತಕ್ಕದ್ದು ಕಡ್ಡಾಯವಾಗಿ ಅಂತ ಹಾಕಿದ್ದಾರೆ. ಲೈಫ್ ಜಾಕೆಟ್ ಕೊಡ್ತಾರೆ, ನೋಡೋಣ. ಸೊ ಒಂದು ಬೋಟ್ ಹೋಗಿದೆ ಆಲ್ರೆಡಿ, ಆ ಬೋಟ್ ಬರೋದಕ್ಕೆ ಕಾಯಬೇಕಾಗತ್ತೆ ಮೋಸ್ಟ್ಲಿ. ಸೊ ವಾರಂಗದಲ್ಲಿ 2 ಬಸದಿ ಬರುತ್ತೆ, ಒಂದು ಜೈನ ಮಠ ಬರುತ್ತೆ.
ಇಲ್ಲಿದೆಯಲ್ಲ ಇದು ಜೈನ ಮಠ. ಇಲ್ಲಿ ಟಿಕೆಟ್ ಸಿಗುತ್ತೆ ಬೋಟ್ಗೆ ಹೋಗೋದಕ್ಕೆ. ಸೊ ಇಲ್ಲಿದೆಯಲ್ಲ ಇದು ಕೆರೆ ಬಸದಿ ಅಂತ, ಇದು ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಅದರ ರೈಟ್ ಆಪೋಸಿಟ್ಟು ಇನ್ನೊಂದು ಬಸದಿ ಇದೆ, ಅಂದರೆ ಟೆಂಪಲ್, ಜೈನ್ ಟೆಂಪಲ್ಲು. ಇದ್ರದ್ದು ಸಹ ಒಂದು ಡೀಟೇಲ್ಡ್ ವಿಡಿಯೋ ಹಾಕಿದ್ದೀನಿ ನಾನು ಮುಂಚೆ ಬಂದಿದ್ದು. ನೇಮಿನಾಥ ಸ್ವಾಮಿ ಬಸದಿ ಇಲ್ಲಿದೆಯಲ್ಲ ಇದು. ಸದ್ಯಕ್ಕಿದು ಬಸದಿ ಅಂದರೆ ಟೆಂಪಲ್ ಕ್ಲೋಸ್ ಇದೆ. ಸುಮ್ಮನೆ ಒಂದು ಬಂದಿದ್ದೀನಲ್ಲ ಅಂಥೇಳಿ ಒಂದು ವಿಸಿಟ್ ಹಾಕೋಣ ಅಂತ ಬಂದಿದ್ದೀನಿ. ಸೊ ಈ ಬಸದಿ ಆಲ್ಮೋಸ್ಟ್ ಸಿಮಿಲರ್ ಆಗಿರೋದು ಯಾವುದಕ್ಕೆ ಅಂದರೆ ಮೂಡುಬಿದ್ರೆಯಲ್ಲಿ ಇದೆಯಲ್ಲ 1000 ಕಂಬದ ಬಸದಿ, ಅದೇ ಥರ ಇದೆ ಇದು ಈ ಬಸದಿನ. ಸೊ ಇಟ್ಸ್ ಟೈಮ್ ಆಗ್ತಾ ಇದೆ, ವಾಪಸ್ ಹೋಗ್ತಾ ಇದ್ದೀನಿ ಇವಾಗ.